घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440006353377765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। 40 साइकिल रिक्शा चालकों में राशन किट। पूजा टेलीविजन के मालिक की निस्वार्थ सेवा। कोरोना वायरस का आतंक, महीनों लॉकडाउन से परेशान जनता। देश इस समय इस घातक कोरोना से बड़ी जंग लड़ रहा है। सरकार हो या दानी हो, कई तरह से ज़रूरतमंद और गरीबों को राहत पहुंचाने का काम कर रहे हैं। ऐसी मुश्किल घड़ी में बीजापुर की परंपरा का एक अहम हिस्सा यहाँ के साइकिल रिक्शा चालक हैं, जो कई दहाइयों से मेहनत मजदूरी करके अपने जीवन के पहियों को चला रहे हैं। ऐसे ही 40 साइकिल रिक्शा चालकों की पहचान करके निस्वार्थ सेवा का संदेश देने वाले पूजा टेलीविजन के मालिक विजय चौहान राशन किट और कोरोना की लड़ाई में दिन रात योद्धाओं की तरह जनता की सुरक्षा के लिए अपना कर्तव्य निभाने वाले अधिकारी और कार्यकर्ताओं का सम्मान करके इनकी हिम्मत बढ़ाई। इस मौके पर ट्रैफिक पीएसआई आरिफ मुशापुरे का भी सम्मान किया विजय चौहान ने। ನಿಮ್ಮ ಮಾಸ್ಕ್ ತೆಗೀರಿ ಎಲ್ಲ ಪೈಲ ಮಾಸ್ಕ್ ಬರ್ರಿ ಇವು ಹಾಕೊಳ್ಳಿ ಅಲ್ಲಿ ನೋಡಿದೆ ಫಾದರ್ ನಮ್ಮ ಫ್ರೆಂಡ್ಸ್ ಪ್ಯಾಕೇಜಲ್ಲಿ ಕೊಡೋದಂತೆ ಈ ಬಸ್ ಸ್ಟ್ಯಾಂಡ್ ಒಳಗೆ ಅಲ್ಲಿ ಕೂತಿರ್ತ ಅವ್ರಿಗೆ ಊಟದ ವ್ಯವಸ್ಥೆಯಿಂದ ಎಲ್ಲ ಹೋಟೆಲ್ಗಳು ಬಂದಿದ್ದು ಕೊರೋನಾ ಸೇನಾನಿಗಳಿಗೆ ಕೊರೋನಾ ಸೇನಾನಿಗಳಿಗೆ ಬೇರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗಿದೆ। ಕೋವಿಡ್-19 ಈ ಕೊರೋನಾ ಮಹಾಮಾರಿ ಇಡೀ ಜಗತ್ತಿಗೆ ವ್ಯಾಪಕವಾಗಿ ಹರಡ್ತಾ ಇದೆ। ಸಂಪೂರ್ಣ ಜಗತ್ತಿಗೆ ಇದು ಕಂಟಕವಾಗಿ ಪರಿಣಾಮವನ್ನು ಎಲ್ಲ ದೇಶದ ನಾಗರಿಕರಿಗೆ ಭಯಭೀತ ಮಾಡುವಂಥ ಈ ವೈಶ್ವಿಕ ಮಹಾಮಾರಿ ನಮಗೆಲ್ಲರಿಗೆ ಬಹಳಷ್ಟು ಅಡಚಣೆ ಮಾಡಿದ ಕಾರಣ ಈ ಮಾರ್ಚ್ 22ರಂದು ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಭಾರತ ದೇಶಕ್ಕೆ ಲಾಕ್ಡೌನ್ ಮಾಡಿದರು। ಆ ಲಾಕ್ಡೌನ್ ಸಮಯದಲ್ಲಿ ನಾವೆಲ್ಲರೂ ರಾತ್ರಿ ಭಯಭೀತರಾದ, ಏನಪ್ಪ ಇನ್ಮೇಲೆ ನಾವು ಯಾರೂ ಬದುಕುವುದಿಲ್ಲ, ಮುಂದೆ ನಾವು ಹೇಗೆ ಮಾಡೋದು, ಇಂಥ ಪರಿಸ್ಥಿತಿ ಹಾಗೆ ಮುಂದುವರಿತಾ ಸುಮಾರು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮಟ್ಟ ಈ पूजा टेलीविजन ಮಾಲೀಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಚೌಹಾಣ್ ಪರವಾಗಿ ಹಾರ್ದಿಕವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಶ್ರೀ ಡಾಕ್ಟರ್ BS ಬಿರಾದಾರ್ ಅವರಿಗೂ पूजा टेलीविजन ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ NM ಬಿರಾದಾರ್ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು
ವಾರಿಯರ್ಸ್ಗಳಿಗೆ, ಕೊರೋನಾ ಸೇನಾನಿಗಳಿಗೆ, ಕೊರೋನಾ ಸೇನಾನಿಗಳಿಗೆ, ಕೊರೋನಾ ಸೇನಾನಿಗಳಿಗೆ, ಕೊರೋನಾ ಸೇನಾನಿಗಳಿಗೆ, ಕೊರೋನಾ ಸೇನಾನಿಗಳಿಗೆ, ಕೊರೋನಾ ಸೇನಾನಿಗಳಿಗೆ ಬೇಕಂತ ಅವರೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಈ ಪೂಜಾ ಟೆಲಿವಿಷನ್ನ ಮಾಲೀಕರು ಆದಂಥ ಶ್ರೀ ವಿಜಯ್ ಚವಾಣಿಯವರೇ ಹಾಗೂ ಬಿಜಾಪುರ ಸಮಸ್ತ ಈ ನಿವಾಸಿಗಳೇ, ಇವತ್ತು ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯ ನಾವು ಮಾಡಿದ್ವಿ. ಆದರೆ ಅದನ್ನು ಗುರುತಿಸಿಕೊಂಡು ಶ್ರೀ ಪೂಜಾ ಟೆಲಿವಿಷನ್ನ ಮಾಲೀಕರು ಶ್ರೀ ವಿಜಯ್ ಚವಾಣಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಯಾಕಂದರೆ ನಾವು ಸಂಕ್ರಮಣ ಹಬ್ಬುವಂಥ ಕಾಲದಲ್ಲಿ 2800 ವಲಸೆ ಕಾರ್ಮಿಕರಿಗೆ ನಮ್ಮ ಬಸ್ಗಳಲ್ಲಿ ಇಲ್ಲಿ ಧುಳ್ಕೇಡ್ ಸ್ಟೇಟ್ ಬಾರ್ಡರ್ನಿಂದ ಮಹಾರಾಷ್ಟ್ರದಲ್ಲಿ ಅವರಿಗೆ ಒಳಗೆ ತೆಗೆದುಕೊಳ್ಳಲಿಲ್ಲ ಅಂದ್ಕೊಳ್ಳಿ ಗೊತ್ತಾದ ತಕ್ಷಣ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ KSRTC ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಈ ಥರ ಇದೆ, ಹೇಗೆ ಮಾಡ್ತೀರಿ ಅಂದ್ಕೊಳ್ಳಿ ಕೇವಲ 3 ತಾಸಿನಲ್ಲಿ ಸಾಯಂಕಾಲ 8-9 ಗಂಟೆಗೆ ನಮ್ಗೆ ಫೋನ್ ಮಾಡಿದ್ದಾರೆ. ರಾತ್ರಿ 12 ಗಂಟೆಗೆ 62 ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಂ ಸರ್, ಇಲ್ಲಿ ನೋಡ್ರಿ. ಹೋಗಪ್ಪ. ಈ ಮುಂದಿನ ನಮಗೆಲ್ಲ ಗೊತ್ತಿದ್ದಂತೆ ಸಾಂಕ್ರಾಮಿಕವಾಗಿ ಹಬ್ಬಿರುವಂತಹ ಮಹಾಮಾರಿ ಕೊರೋನಾ ಕೋವಿಡ್-19 ಅಂತ ನಾವೇನು ಕರಿತಾ ಇದ್ದೀವಿ, ದೇಶಾದ್ಯಂತ ತನ್ನ ಪ್ರಬಂಧ ಭಾವಗಳನ್ನು ಚಾಚ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೊರೋನಾ ಹೊಡೆದೋಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದಂತಹ ಅನೇಕ ನಮ್ಮ ಸೇನಾನಿಗಳು ಅಂತ ನಾವು ಕರೀತಿರುವಂಥವ್ರಿಗೆ ಶ್ರೀ ವಿಜಯ್ ಚವಾಣ್ ಪೂಜಾ ಟೆಲಿವಿಷನ್ನ ಮಾಲೀಕರು ಇವತ್ತು ಅಂಥವ್ರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಏರ್ಪಡಿಸಿದ್ದು ತುಂಬ ಖುಷಿಯ ವಿಷಯ. ಭಾಳ ಜನ ಯಾವುದೇ ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೂ ಕೂಡ ಅಂಥವರನ್ನು ಶ್ರೀ ವಿಜಯ್ ಚವಾಣ್ ಹಾಗೂ ಅವ್ರ ಟೀಮ್ನವರು ಗುರುತಿಸಿಕೊಂಡು ಅವ್ರಿಗೆ ಹುರಿದುಂಬಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಜನರು ಇದರಲ್ಲಿ ಈ ಮಹಾಮಾರಿಯನ್ನು ಹೊಡೆದೋಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಅನೇಕ ಸೈಕಲ್ ರಿಕ್ಷಾ ಚಾಲಕರುಗಳಿಗೆ ಯಾರೂ ಕೇರ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಶ್ರೀ ವಿಜಯ್ ಚವಾಣ್ ಅವರು ಸುಮಾರು 40 ಜನ ಸೈಕಲ್ ರಿಕ್ಷಾ ಚಾಲಕರಿಗೆ ಇವತ್ತು ಆಹಾರದ ಧಾನ್ಯದ ಕಿಟ್ಗಳನ್ನು ಕೊಡಮಾಡಿದ್ದು ತುಂಬ ಶ್ಲಾಘನೀಯ ವಿಷಯ. ಅವರಿಗೆ ಭಗವಂತನು ಇಂಥ ಸಮಾಜ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡುವ ಒಂದು ಪ್ರೇರಣೆ ಮತ್ತು ಇನ್ನು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಧನ್ಯವಾದ, ನಮಸ್ತೆ. संजय जम्बुरे अंता एडीएम सुपरवाइजर KSRTC। और खबरों के लिए देखते रहिए बी न्यूज नेशन। बागमारे हॉस्पिटल माहिर डॉक्टर्स के साथ 24/7 आपके लिए खुला है।